ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೈಸ್ ರೋಡಿಂದ ಒಂದು ಕಿಲೋಮೀಟ್ರು ಆಸ್ಪಾಸಲ್ಲಿರೋದು, ಆಮೇಲೆ ತುಮಕೂರು ರೋಡ್ ಮೇನ್ ರೋಡಿಂದ ಒಂದು 2 ಕಿಲೋಮೀಟ್ರು ನಿಯರಿಗಿರೋ ಒಂದು ಮನೇನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡ್ಬೋದು ನೀವು ಫ್ರೆಂಡ್ಸ್, ನಾನು ತಮ್ನೇಲಲ್ಲಿ ಹೆಂಗೆ ಕೊಟ್ಟಿದ್ದೀನೋ ಮನೆ ಮತ್ತು ಮನಃಶಾಂತಿ ಇಷ್ಟಪಡೋರಿಗೆ ಮಾತ್ರ ಅನ್ನೋದನ್ನು ಈ ಮನೆ ಅದಕ್ಕೆ ತಕ್ಕನಾಗೆ ಇದೆ. ನೋಡ್ಬೋದು ನೀವು ನೋಡಿ, ನೇಚರು ಇಷ್ಟಪಡೋರಿಗೆ ಇದು ತುಂಬ ಖುಷಿ ಕೊಡುತ್ತೆ ಮನೆ. ಬನ್ನಿ ಹೋಗೋಣ. ನೋಡಿ, ಎರಡೂ ಬದಿನೂ ಇದು ರೋಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 25 ಫೀಟ್ ರೋಡ್ ಇದೆ ಇದು. ಅದರಿಂದ ಯಾರೇ ಎಷ್ಟೇ ವೆಹಿಕಲ್ಸ್ ನಿಲ್ಲಿಸಿದ್ರು ನಾವು ವೆಹಿಕಲಲ್ಲಿ ಓಡಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡ್ಬೋದು ನೀವು, ಸ್ಯಾನಿಟ್ರಿ ಆಗಿದೆ, ಡ್ರೈನೇಜ್ ಆಗಿದೆ, CMC ವಾಟರ್ ಕನೆಕ್ಷನ್ ಇದೆ. ನೀವು ಕೇಳ್ತಿರ್ಬೋದು, ಇಂಥ ಬಿರು ಬೇಸಿಗೆಯಲ್ಲೂ ಇಲ್ಲಿ ಯಾವುದೇ ರೀತಿ ವಾಟರ್ ಪ್ರಾಬ್ಲಮ್ ಇಲ್ಲಿವರೆಗೂ ಕಂಡು ಬಂದಿಲ್ಲ. ಫ್ರೆಂಡ್ಸ್, ಇದು ಇನ್ನೊಂದು ಡೆಡ್ ಎಂಡ್ ರೋಡ್. ಇದು ನೋಡ್ಬೋದು, ಈ ಮನೆಯಿಂದ ಒಂದು 3 ಸೈಟ್ ಏನಿದ್ದಾವೆ, ಅದಾದಮೇಲೆ ಇದು ರೋಡು ಎಂಡ್ ಆಗಿದೆ. ನೋಡ್ಬೋದು ನೀವು. ಫ್ರೆಂಡ್ಸ್, ಈ ಮನೆ ರೋಡಿಗೆ 25 ಫೀಟ್ ಇದೆ, ಹಿಂದಕ್ಕೆ 38 ಫೀಟ್ ಇದೆ. ಓವರಾಲ್ 950 ಅಡಿ ಇದೆ. ವೆಸ್ಟ್ ಫೇಸ್ ಮನೆ ಇದು. ವೆಸ್ಟ್ ಫೇಸು ಡೋರ್ ಇಟ್ಟಿದ್ದಾರೆ, ಯಾಕಂದರೆ ಅವ್ರಿಗೆ ವೆಸ್ಟ್ ಫೇಸ್ ಡೋರು ಆಗ್ಬಿಡ್ತಿತ್ತು, ಅದಕ್ಕೆ ವೆಸ್ಟ್ ಫೇಸ್ ಡೋರ್ ಇಟ್ಟಿದ್ದಾರೆ. ಮುಂದೆ ಬೇಕಾದರೆ ನೀವು ನಾರ್ತ್ಗೆ ಡೋರ್ನ ಮಾಡ್ಕೊಬೋದು, ಯಾವುದೇ ಅದಕ್ಕೂ ತೊಂದರೆ ಇಲ್ಲ. ಬನ್ನಿ ಹೋಗೋಣ ಒಳಗೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗಲ್ಲೇ ಪಾರ್ಕಿಂಗ್ ಇದೆ, ಪ್ಲಸ್ ಕಾಮನ್ ಬಾತ್ರೂಮ್ ಕೂಡ ಲೆಫ್ಟ್ ಸೈಡ್ ಮಾಡಿದ್ದಾರೆ. ನೋಡ್ಬೋದು ನೀವು. ನೋಡಿ, ಪಾರ್ಕಿಂಗು ಆಲ್ಮೋಸ್ಟ್ ಒಂದು ಕಾರು 2 ಬೈಕ್ ನಿಲ್ಲಿಸ್ಬೋದು. ಆಮೇಲೆ ಓಡಾಡೋಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ ಫ್ರೆಂಡ್ಸ್, ನಾನು ಹೇಳ್ದಂಗೆ ಮುಂದೆ ವೆಸ್ಟ್ ಫೇಸ್ ಯಾರು ಡೋರ್ ಇಷ್ಟಪಡಲ್ವೋ ಅವರು ಬೇಕಾದ್ರೆ ಈ ಜಾಗದಲ್ಲಿ ನಾರ್ತ್ಗೆ ಡೋರ್ನ ಇಟ್ಕೊಬೋದು. ನೋಡ್ಬೋದು ನೀವು ಫ್ರೆಂಡ್ಸ್, ಇವರು ಮನೇನ ಇದು ಏನೋ ಮನೆ ಕಟ್ಟಿದ್ದಾದಮೇಲೆ ಇದಕ್ಕೆ ವುಡ್ ಏನೋ ಬಾಗಿಲಿಗೆ ಯಾವುದೇ ರೀತಿ ಪಾಲಿಶ್ ಗೀಲಿಶ್ ಏನು ಮಾಡಿಸಿಲ್ಲ, ಆ್ಯಸ್ ಇಟ್ ಈಸ್ ಹಂಗೆ ಬಿಟ್ಟಿದ್ದಾರೆ. ಅದರಿಂದ ಅದು ನೋಡಿ ನ್ಯಾಚುರಲ್ ಆಗಿ ಕಾಣುತ್ತೆ. ನೋಡ್ಬೋದು ನೀವು. ಒಳಗಡೆ ಇಂಟೀರಿಯರ್ 4 ವರ್ಷ ಹಳೆದು ಫ್ರೆಂಡ್ಸ್ ಇದು ಮನೆ, ಆದ್ರೂ ನೋಡಿ ಇಂಟೀರಿಯರು ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಕ್ಲಾಸಿಕ್ ಆಗಿ ಮಾಡಿದ್ದಾರೆ. ನೋಡ್ಬೋದು ನೀವು, ಬ್ಲ್ಯಾಕ್, ಬ್ರೌನ್ ಆ್ಯಂಡ್ ವೈಟ್ ಲ್ಯಾಮಿನೇಷನ್ ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಈ ಕಡೆ ವಾಲು, ರೈಟ್ ಸೈಡ್ ವಾಲ್ ಸ್ಟಿಕ್ಕರ್ನ ಯೂಸ್ ಮಾಡಿದ್ದಾರೆ. 4 ವರ್ಷ ಹಳೇದಾದ್ರೂ ಈಗ ಮಾಡರ್ನ್ ಆಗಿ ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡಿದ್ದಾರೆ. ನೋಡ್ಬೋದು ನೀವು, ವಾಲ್ ಸ್ಟಿಕ್ಕರು, ಗ್ರೀನ್ ಲೀವ್ಸ್ ಸ್ಟಿಕ್ಕರ್ನ ಯೂಸ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಹಾಲು ತುಂಬ ಸ್ಪೇಷಿಯಸ್ ಆಗೇ ಇದೆ. ನೋಡಿ, ಇವಾಗ POP ತೋರಿಸ್ತಾ ಇದ್ದೀನಿ. ತುಂಬ ಇಂಜಿನಿಯರ್ಡ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ನೋಡಿ, POPನೂ ಅಷ್ಟೇ ವೆಲ್ ಡಿಸೈನ್ಡ್. ಲೈಟ್ ಸೆಟ್ಟಿಂಗ್ಸೇ ಆಗಲಿ, POP ಡಿಸೈನ್ಸೇ ಆಗಲಿ, ತುಂಬ ಚೆನ್ನಾಗಿರೋದು ಇದೆ. ಬನ್ನಿ ಈಗ ದೇವ್ರ ಮನೆ ನೋಡಿ, ವಾಸ್ತು ಪ್ರಕಾರ ದೇವ್ರ ಮೂಲೆಗೆ ಕಟ್ಟಿದ್ದಾರೆ. ಅದಕ್ಕೂ ಒಳ್ಳೆ ಡೋರ್ನ ಇಟ್ಟಿದ್ದಾರೆ. ನೋಡ್ಬೋದು ನೀವು. ಅದಕ್ಕೂ ಸಿಂಪಲ್ ಡಿಸೈನ್ POP ಯೂಸ್ ಮಾಡಿದ್ದಾರೆ.
ವಾಲ್ ಟೈಲ್ಸು ಅಷ್ಟೇ ವೈಟ್ ಕಲರ್ದು ಯೂಸ್ ಮಾಡಿ ಪೂಜೆ ಐಟಮ್ಸ್ ಇಡೋಕ್ಕೆ ಅಂತ ಒಂದು ಬಾಕ್ಸ್ ಮಾಡಿ ಅದರ ಮೇಲೆ ಫೋಟೋಗಳನ್ನ ಇಟ್ಟಿದ್ದಾರೆ, ನೋಡ್ಬೋದು ನೀವು ಫ್ರೆಂಡ್ಸ್. ನೋಡಿ ಇಲ್ಲಿ 4 ಪಾನ್ ಕಿಟಕಿ ಇಟ್ಟಿದ್ದಾರೆ, ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನೋಡ್ಬೋದು. ಇದು ಈ ಜಾಗ ಡೈನಿಂಗ್ ಟೇಬಲ್ ಕೂಡ ಹಾಕ್ಬೋದು, ನೋಡ್ಬೋದು. ಲೆಫ್ಟ್ ಸೈಡಲ್ಲಿ ಡೈನಿಂಗ್ ಟೇಬಲ್ ಇದೆ. ಡೈನಿಂಗ್ ಟೇಬಲ್ ಹಾಕಿದ್ರೂ ಇಲ್ಲಿ ಹಾಲ್ ಮಾತ್ರ ತುಂಬ ದೊಡ್ಡದಾಗಿ ಬಂದಿದೆ, ಓಡಾಡೋಕ್ಕೆ ಆಗಲಿ ತುಂಬ ಸ್ಪೇಷಿಯಸ್ ಆಗಿದೆ, ನೋಡ್ಬೋದು. ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಹಾಲ್ದು, ನೋಡಿ. POPನೂ ಅಷ್ಟೇ. ಬನ್ನಿ ಅಡುಗೆ ಮನೆ ತೋರಿಸ್ತೀನಿ, ನೋಡ್ಬೋದು ನೀವು. ಇಲ್ಲೂ ಅಷ್ಟೇ ಲಾಫ್ಟು ವುಡನ್ ವರ್ಕು ಎಲ್ಲ ಚೆನ್ನಾಗಿದೆ. ಯೆಲ್ಲೋ ಆ್ಯಂಡ್ ವೈಟ್ ಲ್ಯಾಮಿನೇಷನ್ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವೆಂಟಿಲೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡಿ, ಐಟಮ್ಸ್ ಇಟ್ಕೊಳ್ಳೋಕ್ಕೆ ತುಂಬಾ ದೊಡ್ಡದಾಗಿ ಬಾಕ್ಸ್ಗಳು ಮಾಡಿದ್ದಾರೆ, ನೋಡ್ಬೋದು ನೀವು. ಫ್ರೆಂಡ್ಸ್, ಈ ಕಡೆನೂ ವೆಂಟಿಲೇಷನ್ಗೋಸ್ಕರ ಈಸ್ಟ್ ಫೇಸಲ್ಲೂ ಡೋರ್ ಇಟ್ಟಿದ್ದಾರೆ ಅಡುಗೆ ಮನೆ ಪಕ್ಕಕ್ಕೆ, ನೋಡ್ಬೋದು. ನೇಚರ್ಗೆ ಅಂತ ಚೆನ್ನಾಗಿದೆ ಅಂತ. ಇದು ಪ್ಯಾಸೇಜು, ಹಿಂದ್ಗಡೆ 1.5 ಅಡಿ ಪ್ಯಾಸೇಜ್ ಬಿಟ್ಟಿದ್ದಾರೆ, ನೋಡಿ ಫ್ರೆಂಡ್ಸ್. ಈ ಕಡೆ ದೇವ್ರ ಮೂಲೆಯಲ್ಲಿ ವಾಸ್ತು ಪ್ರಕಾರ ಸಂಪ್ ಇಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟು ಬೆಡ್ರೂಮ್ ತೋರಿಸ್ತೀನಿ. ಫಸ್ಟ್ ಬೆಡ್ರೂಮು, ನೋಡಿ. ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ ಹಾಲ್ದು. ಸೋಫಾ ಹಾಕೋಕ್ಕೆ ಜಾಗ ಆಗಲಿ, ಡೈನಿಂಗ್ ಟೇಬಲ್ಗೆ ಜಾಗ ಆಗಲಿ, ಎಲ್ಲ ತುಂಬ ಸ್ಪೇಷಿಯಸ್ ಆಗಿ ತುಂಬ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ, ನೋಡ್ಬೋದು. ಇವಾಗ ಫಸ್ಟ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಓಪನ್ ಡೋರು ವಾರ್ಡ್ರೋಬ್ಸ್ ಮಾಡಿದ್ದಾರೆ, ನೋಡ್ಬೋದು. ಲಾಫ್ಟು ಅಷ್ಟೇ, ಎಷ್ಟೇ ಐಟಮ್ ಇದನ್ನು ಆ ಲಾಫ್ಟಲ್ಲಿ ಆರಾಮಾಗಿ ಇಡ್ಬೋದು, ನೋಡಿ. ಓಪನ್ ಡೋರು ವಾರ್ಡ್ರೋಬ್ಸ್ ಇವು, ನೋಡಿ. ಇಲ್ಲೂ ಅಷ್ಟೇ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ. 3 ಪಾನ್ ಕಿಟಕಿ ಯೂಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು ಬೆಡ್ಡು ಆರಾಮಾಗಿ ಹಾಕ್ಬೋದು. ಬನ್ನಿ, ಬಾತ್ರೂಮ್ ತೋರಿಸ್ತಾ ಇದ್ದೀನಿ. ಬಾತ್ರೂಮ್ಗೆ ಒಳ್ಳೆ ಕಲರ್ ಇದೆ, UPVC ಡೋರ್ನ ಯೂಸ್ ಮಾಡಿದ್ದಾರೆ. ವೆಸ್ಟರ್ನ್ ಟೈಪ್ ಟಾಯ್ಲೆಟ್ ಇದು, ನೋಡ್ಬೋದು ನೀವು. ಅದಕ್ಕೂ ಅಷ್ಟೇ ಒಳ್ಳೆ ವಾಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ, ತುಂಬ ಏನೇ ಕರೆ ಆದ್ರೂ ಅಂತ ಎದ್ದು ಕಾಣೋದಿಲ್ಲ. ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ಗೆ ಹೋಗೋಣ. ಫ್ರೆಂಡ್ಸ್, ಇದು 2 BHK ಹೌಸ್ ಇದು, ನೋಡ್ಬೋದು. ಇಲ್ಲೂ ಅಷ್ಟೇ ವಾರ್ಡ್ರೋಬ್ಸು ವೆಲ್ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ. ಪ್ರತಿಯೊಂದು ಬೆಡ್ರೂಮ್ನಲ್ಲೂ ವಾರ್ಡ್ರೋಬ್ಸು ಲಾಫ್ಟು ಯೂಸ್ ಮಾಡಿ ಹಾಕಿದ್ದಾರೆ. ನಿಮ್ದು ಎಷ್ಟೇ ಐಟಮ್ಗಳಿದ್ರೂ ಆರಾಮಾಗಿ ಇಡ್ಬೋದು, ನೋಡಿ. ಇಲ್ಲಿ ಸ್ಲೈಡಿಂಗ್ ಡೋರ್ನ ಇಟ್ಟಿದ್ದಾರೆ, ಅಲ್ಲಿ ಓಪನ್ ಡೋರ್ ಇತ್ತು, ಇಲ್ಲಿ ಸ್ಲೈಡಿಂಗ್ ಡೋರ್, ನೋಡಿ. ಇದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಲ್ಲಿ, ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು. ಇಲ್ಲೂ ಅಷ್ಟೇ ಕಿಟಕಿ ವೆಂಟಿಲೇಷನ್ಗೆ ದೊಡ್ಡ ಪಾನ್ಗಳು 3 ಪಾನ್ ಕಿಟಕಿನೇ ಯೂಸ್ ಮಾಡಿದ್ದಾರೆ.
ಆರಾಮಾಗಿ ಫ್ಯಾಮಿಲಿ ಬೆಡ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಒಂದು ಸಿಂಗಲ್ ಕಾಟು ಪ್ಲಸ್ ಬೆಡ್ ಯೂಸ್ ಮಾಡಿದ್ದಾರೆ. ಇಲ್ಲಿ ತುಂಬ ದೊಡ್ಡದಾಗಿ ಇದೆ ಮಾಸ್ಟರ್ ಬೆಡ್ರೂಮ್. ಆಲ್ಮೋಸ್ಟ್ 12x12 ಫೀಟ್ ಇರೋ ಬೆಡ್ರೂಮ್ ಅದು. ನೋಡಿ ಫ್ರೆಂಡ್ಸ್, ಇದು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸಲ್ಲಿ SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಸ್ಟೆಪ್ ಕೆಳಗಡೆ ಗ್ಯಾಸ್ ಕನೆಕ್ಷನ್ಗೆ ಅಂತ ಇಲ್ಲಿಂದ ಪೈಪ್ ತಗೊಂಡೋಗಿ ಅಡುಗೆ ಮನೆಗೆ ಬಿಟ್ಟಿದ್ದಾರೆ. ಸೊ ಅದು ಒಳ್ಳೆ ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. 4 years ಬ್ಯಾಕ್ ಆದ್ರೂ ಒಳ್ಳೆ ಪ್ಲ್ಯಾನ್ಡ್ ಅಂತಲೇ ಹೇಳ್ಬೋದು. ಬನ್ನಿ ಮೇಲೆ ಹೋಗೋಣ. ನೋಡ್ಬೋದು, ಇಲ್ಲೂ ಗಾಳಿ ಬೆಳಕಿಗೆ ಬಾಕ್ಸ್ ಟೈಪ್ ಜಾಗ ಬಿಟ್ಟಿದ್ದಾರೆ. ಫುಲ್ ಸ್ಟೇರ್ ಕೇಸ್ ಎಲ್ಲ ಎಲ್ಲ SS ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ, ಟಾಪಿಂದ ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಬಟ್ಟೆ ಒಗೆಯೋಕ್ಕೆ ಅಂತಲೇ ನೀಟಾಗಿ ಆ ಕಡೆ ಒಂದು ಜಾಗ ಬಿಟ್ಟಿದ್ದಾರೆ. ಆರಾಮಾಗಿ ಅಲ್ಲಿ ಬಟ್ಟೆ ಒಗ್ಕೊಂಡು ಇಲ್ಲೇ ಒಣಗಾಕ್ಬೋದು. ತುಂಬ ಪ್ಲ್ಯಾನ್ಡಾಗಿ ಇದೆ ಅದನ್ನು. ಸೋಲಾರ್ ಕೂಡ ಇದೆ ಇಲ್ಲಿ. ನೋಡ್ಬೋದು ನೀವು, ಆಲ್ಮೋಸ್ಟ್ 200 ಲೀಟರ್ಸ್ ಏನೋ ಸೋಲಾರ್ ಅನಿಸುತ್ತೆ ಅದು. ಫ್ರೆಂಡ್ಸ್, ಇದನ್ನು ಓನರ್ 68 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. ನೋಡ್ಬೋದು ನೇಚರ್ ಎಂಥ ಚೆನ್ನಾಗಿದೆ ಅಂತ. ಸುತ್ತ ಫುಲ್ ನೇಚರ್ ಇದೆ. ತುಂಬ ಸೈಲೆಂಟ್ ಏರಿಯಾ ಕೂಡ ಹೌದು. ಒಳ್ಳೆ ಗಾಳಿ ಬೆಳಕು ಚೆನ್ನಾಗಿದೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. ಪಕ್ಕದಲ್ಲಿ ಸೈಟ್ ಖಾಲಿ ಇರೋ ಸೈಟ್ ಅದು, ಲೆಫ್ಟ್ ಸೈಡಲ್ಲಿ ಅದು. ಫ್ರೆಂಡ್ಸ್, ಇದು ಬರೀ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ನೀವು ಆರಾಮಾಗಿ ನಿಮ್ಗೆ ಏನೇ ಪ್ಲ್ಯಾನ್ ಹಿಡಿದು ನೆಕ್ಸ್ಟು ಫಸ್ಟ್ ಸೆಕೆಂಡ್ ಆರಾಮಾಗಿ ಕಟ್ಕೊಬೋದು. ತಗೊಂಡ್ರು ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ನೀವು ಮುಂದೆ ಅದನ್ನೇ ಎಕ್ಸ್ಟೆನ್ಷನ್ ಆರಾಮಾಗಿ ಮಾಡ್ಬೋದು. ನೋಡ್ಬೋದು, ಇವಾಗ ಫ್ರಂಟಿಂದ ವ್ಯೂ ತೋರಿಸ್ತಾ ಇದ್ದೀನಿ, ಮೇಲ್ಗಡೆಯಿಂದ ಫ್ರಂಟ್ ವ್ಯೂ ತೋರಿಸ್ತಾ ಇದ್ದೀನಿ. ನೋಡಿ, ಕೂಡ ಅದು ಡೆಡ್ ಎಂಡ್ ರೋಡ್. ಅದು ಆ ಕಡೆ ಲೆಫ್ಟ್ ಸೈಡ್ಗೆ ಡೆಡ್ ಎಂಡ್ ರೋಡು. ನೋಡಿ, ಇದು ಸುಪ್ರೀಂ ಸೋಲಾರನ್ನು ಯೂಸ್ ಮಾಡಿದ್ದಾರೆ. ನೋಡಿ, ಇದು ರೈಟ್ ಸೈಡ್ ವ್ಯೂ ನೋಡ್ಬೋದು ನೀವು. ಆ ಕಡೆ ಮುಂದೆ ಕಾಣಿಸ್ತಾ ಇರೋ ರೋಡು ಅಷ್ಟೇ 30 ಫೀಟ್ ರೋಡ್. ಅದು ಜಲ್ಲಿ ಹಾಕಿದ್ದಾರೆ. ಇನ್ನೊಂದು 6 ಮಂತ್ಸಲ್ಲಿ ಇದನ್ನು ಟಾರ್ ರೋಡ್ ಆಗಿ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಫ್ರೆಂಡ್ಸ್, ಇನ್ನು ಹೆಚ್ಚಿನ ಮಾಹಿತಿಗೆ ಕೆಳಗಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.